ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್‌ಗೆ ಸ್ವಾಗತ. ಏನಪ್ಪಾ ಈ ವಿಡಿಯೋದಲ್ಲಿ ವಿಶೇಷ ಅಂತಂದ್ರೆ, ಕಂಟಿನ್ಯೂಯಸ್ ಆಗಿ ನಾವು ಕೆಎ ಕೋರ್ಸ್ ಲಾಂಚ್ ಮಾಡ್ದಾಗಿಂದ, ಕೆಎಯಿಂದ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗಿಂದ, ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, "ಸರ್ ನಮ್ಗೆ ಹೇಳಿ ಸರ್ ಯಾವ ರೀತಿ ಓದಬೇಕು? ಸರ್ ನಾವು ಯಾವ್ದ್ಯಾವ್ದೆಲ್ಲ ಪ್ರಾಕ್ಟೀಸ್ ಮಾಡಬೇಕು? ಸರ್ ಯಾವ್ದ್ಯಾವ್ದೆಲ್ಲ ಸೋರ್ಸ್ ಯೂಸ್ ಮಾಡಬೇಕು?" ಕಂಟಿನ್ಯೂಯಸ್ ಆಗಿ ಮೆಸೇಜ್‌ಗಳು. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಜನಕ್ಕೆ ಯಾವ ಹುದ್ದೆಗೆ ನಾವು ಅರ್ಹರಿದ್ದೀವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಅಂದ್ರೆ ಎಲಿಜಿಬಲ್ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಡೌಟ್ಸ್ ಇದೆ. ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ರೀಜನದ್ದು ಮತ್ತು ನಾನ್ ಕಲ್ಯಾಣ ಕರ್ನಾಟಕ ರೀಜನ್‌ದು ಮತ್ತೆ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್‌ದು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬಹಳಷ್ಟು ಜನ ಮತ್ತೆ ಮೆಸೇಜ್ ಮಾಡ್ತಿದ್ದಾರೆ, "ಸರ್ ಏಜ್ ಲಿಮಿಟ್ ಎಲ್ಲಿವರೆಗೂ ಇದೆ? ಸರ್ ಏನ್ ಎಕ್ಸಾಮ್ ಫೀಸ್?" ಎಲ್ಲಾನು ನಾನು ನಿಮಗೆ ಇಲ್ಲಿ ಕ್ವಿಕ್ ಆಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನ್ ನೆಸೆಸರಿ ಇದೆ ಅದೆಲ್ಲಾನು ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಈ ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ನಿಮ್ಗೆ ಸ್ಟಡಿ ಪ್ಲಾನ್ ಹೆಂಗಿರ್ಬೇಕು? ಎಫೆಕ್ಟಿವ್ ಆಗಿ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು? ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬೆಸ್ಟ್ ಸ್ಟಡಿನ ನೀವು ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ. ಸೊ ಫಸ್ಟ್ ಈ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ. ಸೊ ಇದು ಇಎಸ್ಐಎಸ್ ಇಂದ ಬಂದಿರೋದು. ಓಕೆ. ಸೊ ಇದು ಇಎಸ್ಐಎಸ್ ಇಂದ ಬಂದಿರೋದು. ಇದು ಏನು ನಾವು ಇದಕ್ಕಿಂತ ಮುಂಚೆ 724 ನರ್ಸಿಂಗ್ ಆಫೀಸರ್ ವೇಕೆನ್ಸೀಸ್ ಬರುತ್ತೆ ಮೆಡಿಕಲ್ ಕಾಲೇಜಲ್ಲಿ ಅಂತ ಹೇಳಿದ್ವಿ. ಆ ವೇಕೆನ್ಸೀಸ್ ಅಲ್ಲ ಇದು. ಇದು ಕಂಪ್ಲೀಟ್ ಡಿಫರೆಂಟ್ ವೇಕೆನ್ಸಿ. ಇದು ಇಎಸ್ಐಎಸ್ ಇಂದ ಸ್ಟೇಟ್ ಗವರ್ನಮೆಂಟ್ ವೇಕೆನ್ಸಿ. ಇದಕ್ಕೂ ಕೂಡ ಕೆಇಎ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್‌ನ ನೀವು ಬರಿಬೇಕು. ಸೊ ಆ ಎಕ್ಸಾಮ್‌ನ ನೀವು ಕ್ರಾಕ್ ಮಾಡಾದ್ಮೇಲೆ ನಿಮಗೆ ಜಾಬ್ ಅಲೋಕೇಶನ್ ಮಾಡ್ತಾರೆ. ಸರ್ ಯಾವ್ದ್ಯಾವ್ದೆಲ್ಲ ಪೋಸ್ಟ್ ಬಂದಿದೆ ಅಂದ್ರೆ ಫಾರ್ಮಸಿ ಆಫೀಸರ್, ನರ್ಸಿಂಗ್ ಆಫೀಸರ್ ಪೋಸ್ಟ್ ಇದೆ. ಸರ್ ಎಷ್ಟು ಸ್ಯಾಲರಿ ಇರುತ್ತೆ ಅಂತಂದ್ರೆ, ಸೊ ಇಲ್ಲಿ ನೋಡಿ ನೀವು ನರ್ಸಿಂಗ್ ಆಫೀಸರ್‌ಗೆ 54,000 ದಿಂದ 1,00,000 ವರೆಗೂ ಸ್ಯಾಲರಿ ಇದೆ. ಓಕೆ. ಸೊ ಇದು ಎಷ್ಟು ಪೋಸ್ಟ್ ಇದೆ ಸರ್ ಅಂತಂದ್ರೆ 90 ಪೋಸ್ಟ್ ಇದೆ ನರ್ಸಿಂಗ್ ಆಫೀಸರ್. ಅಂಡ್ ಫಾರ್ಮಸಿ ಆಫೀಸರ್ ಬಂದ್ಬಿಟ್ಟು 98 ಪೋಸ್ಟ್ ಇದೆ. ಓಕೆ. ಸೊ ನರ್ಸಿಂಗ್ ಆಫೀಸರ್ ಸ್ಯಾಲರಿ 54,000 ದಿಂದ 1,00,000 ವರೆಗೂ ಸ್ಯಾಲರಿ ಇರುತ್ತೆ ಮತ್ತು 90 ಪೋಸ್ಟ್ ಇದೆ. ಇದರಲ್ಲಿ ಆಗಿರತಕ್ಕಂತ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇವರು ಇಲ್ಲಿ ನೋಡಿ ನರ್ಸಿಂಗ್ ಆಫೀಸರ್ ಹುದ್ದೆಗೆ ಓನ್ಲಿ ಡಿಪ್ಲೊಮಾ ಅವರಿಗೆ ಅಂದ್ರೆ ಜೆಎನ್ಎಂ ನರ್ಸಿಂಗ್ ಅವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಅಲೋ ಮಾಡಿದ್ದಾರೆ. ಸೊ ಕ್ಲಿಯರ್ ಆಗಿ ಹೇಳ್ತೀನಿ, ಬಿಎಸ್ಸಿ ನರ್ಸಿಂಗ್ ಮಾಡಿದವರು ಇದಕ್ಕೆ ಅವರು ಕನ್ಸಿಡರ್ ಮಾಡಿಲ್ಲ. ಓಕೆನಾ? ಹೌದು ಸರ್. ಹಾಗಾದ್ರೆ ಬಿಎಸ್ಸಿ ನರ್ಸಿಂಗ್ ಮಾಡಿದವರಿಗೆ ಏನು ಅಪರ್ಚುನಿಟಿನೇ ಇಲ್ವಾ ಸರ್? ಇಲ್ಲ. ಬಿಎಸ್ಸಿ ನರ್ಸಿಂಗ್ ಮಾಡಿದವರಿಗೂ ಅಪರ್ಚುನಿಟಿ ಇದೆ. ಸೊ ಏನಪ್ಪಾ ಅಂತಂದ್ರೆ ಇನ್ನೊಂದು ಅಧಿಸೂಚನೆ ಅವರು ಹೊರಡಿಸಿದ್ದಾರೆ. ಎಲ್ಲಿಪ್ಪ ಅಂತಂದ್ರೆ ಅದು ನೋಡಿ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಅಂದ್ರೆ ಇದೇನ್ ನಮ್ದು ಹಳೆ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಹೇಳ್ತಿದೀವಿ ಸೊ ನಾವು ಅದಕ್ಕೆ ಇವಾಗ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಿದೀವಿ. ಸೊ ಆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಮತ್ತೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಘ, ಓಕೆ, ಸಂಸ್ಥೆಗಳ ಶಿಕ್ಷಣ ಸಂಘ ಅಂದ್ರೆ ಇದು ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಪರ್ಮನೆಂಟ್ ನರ್ಸಿಂಗ್ ಆಫೀಸರ್ಗಳಿಗೆ ಇಲ್ಲೂ ಕೂಡ ಅವರು ನಿಮಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಇಲ್ಲೂ ಸ್ಯಾಲರಿ ಸೇಮ್ ಇರುತ್ತೆ ನೋಡಿ. ಇಲ್ಲಿ 54,175 ರೂಪಾಯಿಂದ 99,400 ರೂಪಾಯಿ ನಿಮಗೆ ಸ್ಯಾಲರಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ 23 ಹುದ್ದೆಗಳನ್ನ ಇವ್ರು ಕರೆದಿದ್ದಾರೆ. ಈ 23 ಹುದ್ದೆಗಳಿಗೆ ಜಿಎನ್ಎಂ ನರ್ಸಿಂಗ್ ಮತ್ತು ಬಿಎಸ್ಸಿ ನರ್ಸಿಂಗ್ ಅವರು ಎರಡೂನು ವ್ಯಾಲಿಡ್ ಇದ್ದಾರೆ. ಬಟ್ ಇಲ್ಲಿ ಇಎಸ್ಐಎಸ್ ಅವರು ಏನ್ ಕರೆದಿದ್ದಾರೆ 11 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಇಲ್ಲಿ ಮತ್ತೆ ಜಿಎನ್ಎಂ ಅವರು ಅಷ್ಟೇ ವ್ಯಾಲಿಡ್ ಇದ್ದಾರೆ. ಓಕೆ. ಈ ಇಎಸ್ಐಎಸ್ ಅವರು ಏನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕರೆದಿದ್ದಾರೆ ಅಲ್ಲಿ ಓನ್ಲಿ ಜೆಎನ್ಎಂ ಅವರು ಮಾತ್ರ ವ್ಯಾಲಿಡ್ ಇದ್ದಾರೆ. ಸೊ ಇಲ್ಲಿ ಇದೇನ್ ರೆಸಿಡೆನ್ಸಿಯಲ್ ಸ್ಕೂಲ್ ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಇದೆ. ಇಲ್ಲಿ ಬಿಎಸ್ಸಿ ನರ್ಸಿಂಗ್ ಮತ್ತು ಜಿಎನ್ಎಂ ಅವರು ಎರಡು ಅಪ್ಲಿಕೇಶನ್ ಹಾಕಬಹುದು. ಸೊ ನೋಡಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಕಾರ್ಮಿಕ ರಾಜ್ಯ ವಿಮಾ ಯೋಜನಾ ಅವರು ಇದು ಮತ್ತೆ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದೇ. ಸೊ ಅಲ್ಲಿನೂ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಸ್ಟ್ ಪೊಸೆಸ್ ದ ಡಿಪ್ಲೊಮಾ ಇನ್ ಜಿಎನ್ಎಂ ನರ್ಸಿಂಗ್. ಓಕೆ. ಸೊ ಇದಿಷ್ಟು ಮೆನ್ಷನ್ ಮಾಡಿದ್ದಾರೆ ಮತ್ತು ಇದಕ್ ಬಿಟ್ಟು ಅವರು ಏನು ಕೂಡ ಮೆನ್ಷನ್ ಮಾಡಿಲ್ಲ ಬಿಎಸ್ಸಿ ನರ್ಸಿಂಗ್ ಅವ್ರ ಬಗ್ಗೆ. ಬಟ್ ಇಲ್ಲಿ ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಅಂದ್ರೆ ರೆಸಿಡೆನ್ಸಿಯಲ್ ಸ್ಕೂಲ್ ಆಫ್ ಏನ್ ಕರ್ನಾಟಕದಲ್ಲಿ ಇದೆ ಆ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ಮೀನ್ಸ್ ನರ್ಸಿಂಗ್ ಆಫೀಸರ್ ಆಗಿ ನೀವು ವರ್ಕ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ ಯು ಮಸ್ಟ್ ಹ್ಯಾವ್ ಪೊಸೆಸ್ ದ ಬಿಎಸ್ಸಿ ನರ್ಸಿಂಗ್ ಅಂದ್ರೆ ಇಲ್ಲಿ ಬಿಎಸ್ಸಿ ನರ್ಸಿಂಗ್ ಜಿಎನ್ಎಂ ಎರಡಿಗೂ ವ್ಯಾಲಿಡ್ ಮಾಡಿದ್ದಾರೆ. ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏನ್ ನರ್ಸಿಂಗ್ ಆಫೀಸರ್ ವ್ಯಾಕೆನ್ಸೀಸ್ ಬಂದಿದೆ ಅಲ್ಲಿ ಜಿಎನ್ಎಂ ಅವರು ಕೂಡ ಅಪ್ಲೈ ಮಾಡಬಹುದು, ಬಿಎಸ್ಸಿ ನರ್ಸಿಂಗ್ ಅವರು ಕೂಡ ಅಪ್ಲೈ ಮಾಡಬಹುದು. ಬಟ್ ಕಲ್ಯಾಣ ಕರ್ನಾಟಕ ಬಿಟ್ಟು ಹೊರಗಡೆ ಏನು ಅಂದ್ರೆ ಟೋಟಲ್ ಆಗಿ ಏನ್ ನಮಗೆ ಈಗ ಇಎಸ್ಐಎಸ್ ಇಂದ ಬಂದಿದೆ ಅಲ್ಲಿ ಜಿಎನ್ಎಂ ಅವರು ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಸೊ ನಾವು ಬಿಎಸ್ಸಿ ನರ್ಸಿಂಗ್ ಅವ್ರಿಗೂ ಕನ್ಸಿಡರ್ ಮಾಡ್ರಿ ಅಂತ ರಿಕ್ವೆಸ್ಟ್ ಲೆಟರ್ ಗಳನ್ನ ಆಲ್ರೆಡಿ ನಮ್ಮ ಗ್ರೂಪ್ ಗಳಲ್ಲಿ ನಿಮಗೆ ಫಿಲ್ ಮಾಡಿ ಕೊಡ್ರಿ ಅಂತ ಎಲ್ಲಾನು ನಾವು ಆಲ್ರೆಡಿ ಶೇರ್ ಮಾಡಿದೀವಿ.
ಸೊ ನೀವು ಕೂಡ ESIS ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಕನ್ಸಿಡರ್ ಮಾಡಿದ್ರೆ ನಾವು ಕೂಡ ಎಕ್ಸಾಮ್ ಬರೀಬಹುದು. ಓಕೆ, ಸೊ ಇದು ಒಂದ್ ರೀತಿ ಅನ್ಯಾಯ ಆಗ್ತಿದೆ, ಬಟ್ ಸಿಸ್ಟಮ್ ಚೇಂಜ್ ಮಾಡಕ್ಕೆ ಪ್ರಯತ್ನ ಆದ್ರೂ ಮಾಡಬೇಕು ನಾವು ಅಟ್ಲೀಸ್ಟ್. ಓಕೆ, ಸೊ ಲೈಕ್ ನೀವು ರಿಕ್ವೆಸ್ಟ್ ನ ಮಾಡಿ. ಓಕೆ, ಸೊ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಅಂತಂದ್ರೆ ನೋಡಿ, ಆಲ್ರೆಡಿ ಹೇಳಿದ್ದೀನಿ, ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷಗಳು, ಮತ್ತೆ 2A 2B ಮತ್ತೆ 3A 3B ಅವರಿಗೆ 43 ವರ್ಷಗಳು, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ ಎದ ಅಭ್ಯರ್ಥಿಗಳಿಗೆ 45 ವರ್ಷಗಳು ಮ್ಯಾಕ್ಸಿಮಮ್. ಅಂದ್ರೆ ನಿಮ್ಗೆ ಅವರು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ, ಸೊ ಇಲ್ಲಿ ಏನು ಯಾರಿಗೂ ಅನ್ಯಾಯ ಆಗಿಲ್ಲ. ಆನ್ಲೈನ್ ಅರ್ಜಿ ಯಾವಾಗ ಅಂದ್ರೆ ಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 7 ಡೇಟ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, 30 ಡೇಟ್ಗೆ ಕ್ಲೋಸ್ ಆಗುತ್ತೆ, 31 ಡೇಟ್ಗೆ ನಿಮ್ಗೆ ಲಾಸ್ಟ್ ಚಾನ್ಸ್ ಇರುತ್ತೆ ಎಕ್ಸಾಮ್ ಫೀಸ್ ನ ಸಬ್ಮಿಟ್ ಮಾಡಕ್ಕೆ. ಓಕೆ ಸರ್, ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಸರ್ ಅಂತಂದ್ರೆ ನೋಡಿ, ಇಲ್ಲಿ 750 ರೂಪಾಯಿ ಇರುತ್ತೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ, ಮತ್ತೆ 2A 2B 3A 3B ಅವರಿಗೆ 750 ರೂಪಾಯಿ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ಮತ್ತೆ ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಮತ್ತೆ PWD ಕ್ಯಾಂಡಿಡೇಟ್ಸ್ಗಳಿಗೆ ಅಂದ್ರೆ ಯಾರು ವಿಕಲಚೇತನ ಇರ್ತಾರೆ, ಸೊ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ 250 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಓಕೆ, ಇದು ಒಂದ್ಸಾರಿ ನೀವು ಪೇ ಮಾಡಿದ್ರೆ ರಿಫಂಡೇಬಲ್ ಇರಲ್ಲ, ಇದು ನಾನ್ ರಿಫಂಡೇಬಲ್. ಓಕೆ ಸರ್, ಸಿಲೆಬಸ್ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಸಿಲೆಬಸ್ ಅಲ್ಲಿ ಸೊ ಇವರು ಟೋಟಲ್ 3 ಎಕ್ಸಾಮ್ಗಳನ್ನ ಇಟ್ಟಿದ್ದಾರೆ. ಸೊ 3 ಎಲ್ಲರಿಗೂ ಅಪ್ಲೈ ಆಗಲ್ಲ. 3 ಯಾವ್ದಂದ್ರೆ ಫಸ್ಟ್ ಕಡ್ಡಾಯ ಕನ್ನಡ ಎಕ್ಸಾಮು, ಅದಾದ್ಮೇಲೆ ಇದು ಸಾಮಾನ್ಯ ಜ್ಞಾನ ಎಕ್ಸಾಮು, ಅದಾದ್ಮೇಲೆ ನರ್ಸಿಂಗ್ ಸಿಲೆಬಸ್ ಎಕ್ಸಾಮ್. ಸರ್, ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರಿಗಾರಿಗೆ ಇರುತ್ತೆ ಸರ್? ಈ ಕಡ್ಡಾಯ ಕನ್ನಡ ಎಕ್ಸಾಮು ನೀವು 10th ಅಲ್ಲಿ ಕನ್ನಡ ಒಟ್ಟೆ ಓದಿಲ್ಲ, PUC ಅಲ್ಲಿನೂ ನೀವು ಕನ್ನಡ ಒಟ್ಟೆ ಓದಿಲ್ಲ, ಡಿಗ್ರಿಯಲ್ಲಿ ನೀವು ಕನ್ನಡ ಆಸ್ ಅ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಒಟ್ಟೆ ನೀವು ಓದಿಲ್ಲ, ಸೊ ನೀವು ಕನ್ನಡ ಒಟ್ಟು ಸಿಲೆಬಸ್ ಅಲ್ಲಿ ನೀವು ಓದೇ ಇಲ್ಲ ಅಂದ್ರೆ ನಿಮ್ಗೆ ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇನ್ ಕೇಸ್ ನೀವು 10th ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಿ, ಅಥವಾ PUC ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಿ, ಅಥವಾ ಡಿಗ್ರಿಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಿ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಎಕ್ಸಾಮ್ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. ನೀವು ಡೈರೆಕ್ಟ್ ಈ ಜನರಲ್ ಸೈನ್ಸ್ ಎಕ್ಸಾಮ್ ಸಾಮಾನ್ಯ ಜ್ಞಾನ ಎಕ್ಸಾಮ್ ನ ನೀವು ಬರೆದು ಇಲ್ಲಿ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಪೇಪರ್ ಇವಾಲ್ಯೂಯೇಷನ್ ಮಾಡ್ತಾರೆ. ಸೊ ದಟ್ ಅದು ಜನರಲ್ ನರ್ಸಿಂಗ್. ಓಕೆ, ಸೊ ನಮ್ಮ ನರ್ಸಿಂಗ್ ಸಿಲೆಬಸ್ ಎಕ್ಸಾಮ್ ನವರು ಇವಾಲ್ಯೂಯೇಷನ್ ಮಾಡ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ 90% ಕ್ಯಾಂಡಿಡೇಟ್ಸ್ಗಳು ಯಾರದಕ್ಕೆ ಅಪ್ಲೈ ಮಾಡ್ತಿದಾರ ನಿಮ್ಗೆಲ್ಲರಿಗೂ 10th ಅಥವಾ PUC ಅಲ್ಲಿ ಕನ್ನಡ ಓದೇ ಇರ್ತೀರಾ. ಸೊ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರು ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀರಿ ಅವರಿಗೆ ಯಾವುದೇ ರೀತಿಯ ಕಡ್ಡಾಯ ಕನ್ನಡ ಎಕ್ಸಾಮ್ ಇಲ್ಲ. ಯಾರು ಒಟ್ಟೆ ಕನ್ನಡ ಓದಿಲ್ಲ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಂತಂದ್ರೆ ಅವರಿಗೆ ಮ್ಯಾಂಡೇಟರಿ ಆಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕು ಅಂತ ಈ ರೀತಿ ಅವರು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದ್ರ ಜೊತೆಗೆ ಏನಪ್ಪಾ ಇನ್ನೊಂದು ಇಂಪಾರ್ಟೆಂಟ್ ವಿಶೇಷ ಅಂತಂದ್ರೆ ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಅವ್ರು ಏನೇನ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೋಡ್ರಿ, ಫೋಕಸ್ ಮಾಡಿ ನೋಡ್ರಿ, ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಇದೆ, ಅದ್ರ ಜೊತೆಗೆ ದೈನಂದಿನ ಗ್ರಹಿಕೆಗಳು, ಮತ್ತು ಅದ್ರ ಜೊತೆಗೆ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಮತ್ತೆ ಕರ್ನಾಟಕದ ಜಿಯೋಗ್ರಫಿ, ಮತ್ತೆ ಆರ್ಥಿಕತೆಯ ಅಭಿವೃದ್ಧಿ ಅಂದ್ರೆ ಎಕನಾಮಿಕ್ಸ್ ರಿಲೇಟೆಡ್, ಪಂಚಾಯತ್ ರಾಜ್ ರಿಲೇಟೆಡ್. ಸೊ ಇಷ್ಟಿದೆ. ಇದರಲ್ಲಿ 100 ಕ್ವಶನ್ ಇರುತ್ತೆ. 100 ಕ್ವಶನ್ಗೆ 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಟೈಮ್ ಇರುತ್ತೆ ನಿಮಗೆ ಈ ಸಾಮಾನ್ಯ ಜ್ಞಾನ ಎಕ್ಸಾಮ್ ಬರೆಯಕ್ಕೆ. ಫಾರ್ 100 ಕ್ವಶನ್ 2 ಗಂಟೆ ಟೈಮ್ ಇರುತ್ತೆ, ಅಂದ್ರೆ 120 ಮಿನಿಟ್ಸ್ ಅಷ್ಟು ನಿಮಗೆ ಟೈಮ್ ಇರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಇವರೊಂದು 314 ಅಥವಾ 15 ಪೇಜ್ ಇರತಕ್ಕಂತ ಒಂದು ಸಿಲೆಬಸ್ ಅಪ್ಲೋಡ್ ಮಾಡಿದ್ದಾರೆ ನರ್ಸಿಂಗ್. ಅದು ಇವ್ರ ಒರಿಜಿನಲ್ ಸಿಲೆಬಸ್ ಅಲ್ಲ, ಅದು INC ಇಂದ ಕಾಪಿ ಮಾಡಿರೋ ಸಿಲೆಬಸ್. ಕಂಪ್ಲೀಟ್ ಆಗಿ ನರ್ಸಿಂಗ್ ಇಂದ ನೀವು ಏನು ಓದಿದ್ದೀರಾ, ಇನ್ಕ್ಲೂಡಿಂಗ್ ದ ಅನಾಟಮಿ, ಫಿಸಿಯಾಲಜಿ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, CHN, OBG, ಓಕೆ, ರಿಸರ್ಚ್, ಮ್ಯಾನೇಜ್ಮೆಂಟ್ ಎಲ್ಲಾನು ಇವರು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ. ಸೊ ಅದಕ್ಕೆ ನೀವು ಎಲ್ಲಾನು ಓದ್ಬೇಕಾ ಸರ್? ಸಿಲೆಬಸ್ ಕಾಪಿನೇ 314 ಪೇಜ್ ಅಂದ್ರೆ ಸರ್ ನಾವು ಎಕ್ಸಾಮ್ ಒಟ್ಟಿಗೆ ಸಿಲೆಬಸ್ ಕಾಪಿನೇ ಓದಕ್ಕಾಗಲ್ಲ ಸರ್, ಹಿಂಗಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಬೇಕು. ಸೊ ಅದು ಏನ್ ಬೇಕು, ಹೆಂಗ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಬೇಕಂದ್ರೆ ನಿಮ್ಗೊಂದು ಕರೆಕ್ಟ್ ಗೈಡೆನ್ಸ್ ಬೇಕು. ಓಕೆ, ಕರೆಕ್ಟ್ ಆಗಿ ಒಂದು ಈ ರೀತಿಯಾಗಿ ಕ್ವಶನ್ ಈ ಟಾಪಿಕ್ ಇಂದ ಕೇಳ್ತಾನೆ, ಇದನ್ನ ನೀವು ಓದ್ಬೇಕು, ಇದನ್ನ ನೀವು ರಿವಿಷನ್ ಮಾಡ್ಕೋಬೇಕು ಅನ್ನೋದೊಂದು ಒಬ್ಬರು ಗೈಡ್ ಬೇಕು. ಸೊ ಆ ಗೈಡು ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನಿಮ್ಗೆ ಮಾಡುತ್ತೆ, ಅದ್ರ ಬಗ್ಗೆ ಡೋಂಟ್ ವರಿ. ಓಕೆ, ಸೊ ಐ ಹೋಪ್ ಎಕ್ಸಾಮ್ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಸೊ 3 ಎಕ್ಸಾಮ್ ಅಂತ ಹೇಳಿದೆ. ಈ ಫಸ್ಟ್ ಎಕ್ಸಾಮ್ ಯಾರಿಗೆ ಕನ್ನಡ ಒಟ್ಟೆ ಓದಿಲ್ಲ ಅವರಿಗೆ ಫಸ್ಟ್ ಎಕ್ಸಾಮ್ ಇರುತ್ತೆ, ಇಲ್ಲ ಅಂತಂದ್ರೆ ಓನ್ಲಿ 2 ಎಕ್ಸಾಮ್ಸ್, ಓನ್ಲಿ 2 ಎಕ್ಸಾಮ್ ಇರುತ್ತೆ. ಸೊ 2 ಎಕ್ಸಾಮ್ ಮಾತ್ರ ಎಲ್ಲರಿಗೂ ಕಂಪಲ್ಸರಿ, ಸಾಮಾನ್ಯ ಜ್ಞಾನ ಮತ್ತೆ
ಈ ನರ್ಸಿಂಗ್ ರಿಲೇಟೆಡ್ ಇದಕ್ಕೂ 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಟೈಮ್. ಓಕೆ, 100 ಕ್ವಶನ್ 100 ಮಾರ್ಕ್ಸ್, 2 ಗಂಟೆ ಟೈಮ್. ನೆಗೆಟಿವ್ ಇರುತ್ತಾ ಸರ್? ಹೌದು, ನೆಗೆಟಿವ್ ಇರುತ್ತೆ. ಎಷ್ಟು ಅಂತಂದ್ರೆ ನಾವು ಆಲ್ರೆಡಿ ಟೆಸ್ಟ್ ಸೀರೀಸ್ ಅಲ್ಲಿ ಕೊಡ್ತಿದೀವಿ 0.25, ಅಂದ್ರೆ ಒಂದು ನೀವು ಕ್ವಶನ್ ನ ರಾಂಗ್ ಮಾಡಿದ್ರೆ 0.25 ಮಾರ್ಕ್ಸ್ ನಿಮ್ದು ಕಟ್ ಆಗುತ್ತೆ. ಓಕೆ, ಎಸ್ ಸರ್. ಇದಕ್ಕೆ ಪ್ರಿಪರೇಷನ್ ಹೆಂಗಾಗ್ಬೇಕು ಸರ್? ಯಾವ್ದು ಬುಕ್ ಎಲ್ಲ ಓದ್ಬೇಕು ಸರ್? ಎಲ್ಲಿಂದ ನಾವು ಸ್ಟಡಿ ಸೋರ್ಸ್ ನ ಯೂಸ್ ಮಾಡ್ಕೋಬೇಕು ಸರ್? ನಮ್ಗೆ ಯಾರು ಗೈಡ್ ಮಾಡ್ತಾರೆ ಸರ್? ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿ ಸ್ಟಡಿ ಪ್ಲಾನ್ ತಗೊಂಡ್ ಬಂದಿದ್ದೀನಿ. ಕೇಳಿ ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಏನೇನು ಮೈಂಡ್ ಅಲ್ಲಿ ಏನೇನು ಪ್ರಶ್ನೆಗಳಿದೆ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ. ಇವನ್ ನೀವು ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿನೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಇನ್ನೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೋರಿ. ಓಕೆ, ಸೊ ತಲೆ ಒಳಗೆ ಡೌಟ್ಸ್ ಇಟ್ಕೊಂಡು ಕೊಂಡಿರ್ಬೇಡ್ರಿ ಅಷ್ಟೇ. ಓಕೆ, ಚಲೋ. ಸೊ ಸ್ಟಡಿ ಪ್ಲಾನ್ ಏನಪ್ಪಾ ಅಂತಂದ್ರೆ, ನೀವು ಡೈಲಿ ಕ್ಲಾಸ್ಗಳನ್ನ ಕೇಳಬೇಕು. ಡೈಲಿ ಲೈವ್ ಕ್ಲಾಸಸ್ ಕೇಳಬೇಕು. ಏನ್ ಮಿಷನ್ KA ಬ್ಯಾಚ್ ಅಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಕೊಡ್ತಿದೀವಿ ಕನ್ನಡದಲ್ಲಿ, ಬಹಳ ಸಿಂಪಲ್ ಆಗಿ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿಂದ. ಓಕೆ, ಸೊ ನಿಮಗೆ ಡೈಲಿ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಆಗೋ ತರ ನಾವು ನಿಮಗೆ ಕ್ಲಾಸ್ಗಳನ್ನ ಮಾಡ್ಕೊಡ್ತಿದೀವಿ. ಸೊ ಅದು ಲೈವ್ ಇರುತ್ತೆ. ನಿಮ್ಗೆ ಏನೇನೋ ಡೌಟ್ಸ್ ಬಂದ್ರೆ, ಸೊ ಯು ಕ್ಯಾನ್ ಪುಟ್ ಯುವರ್ ಡೌಟ್ ಇನ್ ದ ಕಮೆಂಟ್ ಬಾಕ್ಸ್ ಅಂಡ್ ನೀವು ಅಲ್ಲಿ ಡೌಟ್ಸ್ಗಳು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ ನಿಮಗೆ. ಅದ್ರ ಜೊತೆಗೆ ನೀವು ಲೈವ್ ಕ್ಲಾಸ್ ಕೇಳೋವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಸುಮ್ಮನೆ ಮೊಬೈಲ್ ಸ್ಟಾರ್ಟ್ ಮಾಡ್ಕೊಂಡು ಕೇಳೋದಲ್ಲ. ಲೈವ್ ಕ್ಲಾಸ್ ಕೇಳೋವಾಗ ನೀವು ಶಾರ್ಟ್ ನೋಟ್ಸ್ ತಗೋಬೇಕು. ಸರ್ ನೀವು ನೋಟ್ಸ್ ಕೊಡಲ್ವಾ? ನಾವು ಕೊಡ್ತೀವಿ ನೋಟ್ಸ್. ನಾವು ಫುಲ್ PDF ನೋಟ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ನಾವು ಏನ್ ಕ್ಲಾಸ್ ಹೇಳಿದೀವಿ ಅದ್ರ ಪ್ರಿಂಟ್, ಅದ್ರದ್ದು ನಿಮಗೆ ಕಂಪ್ಲೀಟ್ ಡಿಜಿಟಲ್ ಫಾರ್ಮೇಟ್ ಅಲ್ಲಿ ನೋಟ್ ನಿಮಗೆ ಆಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಯೂಸ್ ಮಾಡ್ಕೊಳ್ಳಕ್ಕೆ. ಬಟ್ ಈ ಶಾರ್ಟ್ ನೋಟ್ಸ್ ನಾನು ತಗೊಳಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ಇನ್ನೊಂದು 15 ದಿನ ಎಕ್ಸಾಮ್ ಇರುತ್ತೆ, ಅವಾಗ ನಿಮಗೆ ಫುಲ್ ಸಿಲೆಬಸ್ ರಿವಿಷನ್ ಮಾಡಂತಂದ್ರೆ ಆಗಲ್ಲ. ಬಟ್ ನೀವು ಶಾರ್ಟ್ ನೋಟ್ಸ್ ತಗೊಂಡ್ರೆ, ಸರ್ ಶಾರ್ಟ್ ನೋಟ್ಸ್ ಅಂದ್ರೆ ಹೆಂಗ್ ತಗೋಬೇಕು ಸರ್? ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಟೀಚರ್ಸ್ ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಅದೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಸೊ KE ಅಲ್ಲಿ ಹಿಂದೇನು 2 ಪೇಪರ್ ಅಲ್ಲಿ ನಾವು ನೋಡಿದೀವಿ, ಅದರಲ್ಲಿ ಆ ಕ್ವಶನ್ ಕೇಳಿದ್ದಾರೆ. ಸೊ ಅಂತ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಬರುತ್ತೆ. ಸರ್ ನಿಮ್ಗೆ ಅವರು ಟೀಚ್ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ನೀವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ, ಸೊ ಏನ್ ಕ್ಯಾಥೆಟರ್ ದ ಬ್ಲಾಡರ್ ಲೆವೆಲ್ ಕಿಂತಾನು ಏನ್ ಯೂರಿನರಿ ಬ್ಯಾಗ್ ಇದೆ ಅದು ಲೋ ಇಡಬೇಕು. ಸೊ ಈ ರೀತಿ ನಿಮಗೆ ಅವರು ಕ್ಲಿನಿಕಲ್ ಪ್ರೊಸೀಜರ್ ಬಗ್ಗೆ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಹೇಳುವಾಗ ಇದು ಇಂಪಾರ್ಟೆಂಟ್ ಇದೆ, ಇದು ಎಕ್ಸಾಮಿಗೆ ಬರುತ್ತೆ ಅಂತ ನಮ್ಮ ಟೀಚರ್ಸ್ ಏನ್ ಹೇಳ್ತಾರೆ, ನಾವೇನ್ ಹೇಳ್ತೀವಿ ಅದನ್ನ ಅಷ್ಟೇ ನೀವು ನೋಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಹೇಳ್ತೀವಿ ನಾವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ಕಾಸ್ ಏನಪ್ಪಾ ಅಂತಂದ್ರೆ ಕೊಲೆ ಬ್ಯಾಕ್ಟೀರಿಯಾ ಮೋಸ್ಟ್ ಕಾಮನ್ ಕಾಸ್ ಇದೆ, ಈ ತರ ನಾವು ಹೇಳ್ತೀವಿ. ಸೊ ಅಲ್ಲಿ ನೀವು ಏನ್ ಮಾಡ್ಕೋಬೇಕಂದ್ರೆ, ಮೋಸ್ಟ್ ಕಾಮನ್ ಕಾಸ್ ಆಫ್ UTI ಈಸ್ ಕೊಲೆ ಇಷ್ಟೇ ಬರ್ಕೊಳ್ಳೋದು. ಯಾಕಂತಂದ್ರೆ ಇದು ಎಕ್ಸಾಮ್ ಟೈಮಲ್ಲಿ ನಿಮಗೆ ರಿವಿಷನ್ ಮಾಡಕ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ತರ ಶಾರ್ಟ್ ನೋಟ್ಸ್ ಮಾಡ್ಕೋರಿ. ಮತ್ತೆ ನೀವು ಈ ತರ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಕ್ಲಾಸ್ ಮುಗಿಯೋವರೆಗೂ ನೀವು ಎಂಗೇಜ್ಡ್ ಆಗಿರ್ತೀರ, ಕಾನ್ಸಂಟ್ರೇಷನ್ ಇಂದ ಕ್ಲಾಸ್ ಕೇಳ್ತಿರ್ತೀರ. ಓಕೆ, ಮತ್ತೆ ನಿಮ್ ಕ್ಲಾಸ್ ಟೈಮಲ್ಲಿ ಎನಿ ಡೌಟ್ಸ್ ಬಂದ್ರು ನೀವು ಅಲ್ಲಿ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀವಿ ನಿಮಗೆ, ಲೈವ್ ಆಗಿನೇ ನೀವು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಡೈಲಿ ಲೈವ್ ಟೆಸ್ಟ್ ಕೊಡ್ತೀವಿ. ಸರ್ ಡೈಲಿ ಲೈವ್ ಟೆಸ್ಟ್ ಅಂತಂದ್ರೆ ಏನು ನರ್ಸಿಂಗ್ ಸಿಲೆಬಸ್ ಟಾರ್ಗೆಟ್ ಹಿಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಡೈರೆಕ್ಟ್ ಸ್ಟ್ರೈಕಿಂಗ್ ಕ್ವಶನ್ಗಳು ಇಲ್ಲಿ ಕಂಪ್ಲೀಟ್ ಆಗಿ ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಗಳು ಮತ್ತು ಅದ್ರ ಪ್ಯಾಟರ್ನ್ ಎಲ್ಲ ಅನಾಲಿಸಿಸ್ ಮಾಡಿ ಈ ಲೈವ್ ಟೆಸ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ಗಳು ನಾವು ಆ್ಯಡ್ ಮಾಡ್ತಿರ್ತೀವಿ. ಅನಾಟಮಿ, ಫಿಸಿಯೋಲಜಿ ಆಗಿರ್ಬೋದು, ಮೈಕ್ರೋಬಯಾಲಜಿಂದ ಆಗಿರ್ಬೋದು, MSN, OBG ಯಾವ್ದು ಹೈ ಇಲ್ಡ್ ಇದೆ ಎಲ್ಲವನ್ನು ನಾವು ನಿಮಗೆ ಡೈಲಿ ಲೈವ್ ಟೆಸ್ಟ್ ಅಲ್ಲಿ ಕೂಡ ಕ್ವಶನ್ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ. ಸೊ ಇದು ನಿಮಗೆ ಡೈಲಿ ಲೈವ್ ಟೆಸ್ಟ್ ಡೈಲಿ ಬೆಳಿಗ್ಗೆ 6 ಗಂಟೆಗೆ ಬಂದು ರಾತ್ರಿ 11 ಗಂಟೆವರೆಗೂ ಇದು ಲೈವ್ ಇರುತ್ತೆ. ಓಕೆ, ಇದು ಲೈವ್ ಇದ್ದು ನೀವು ಎನಿ ಟೈಮ್ ಕೊಡ್ಬೋದು. ಇನ್ ಕೇಸ್ ಇವತ್ತು ಕೊಡಕ್ಕಾಗ್ಲಿಲ್ಲ ಸರ್ ನಾಳೆ ಕೊಡ್ಬೋದಾ? ಹೌದು, ನಾಳೆನೂ ಕೊಡ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಸುಮ್ಮನೆ ನಿಮಗೆ ಅನ್ನೆಸೆಸರಿ ಲೋಡ್ ಆಗುತ್ತೆ. ನಾಳೆ ಅಂತಂದ್ರೆ ನಾಳೆದ್ದು ಕೊಡಬೇಕು, ನಿನ್ನೆದು ಕೊಡಬೇಕು. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಯಾವತ್ತಿನ ಟೆಸ್ಟ್ ಅವತ್ತಿನ ದಿನ ಕಂಪ್ಲೀಟ್ ಮಾಡ್ಕೊಂಡು ಅದಕ್ಕೆ ಅನಾಲಿಸಿಸ್ ಮಾಡ್ಕೋಬೇಕು, ಅಲ್ಲಿಂದಲೇ ಮುಗಿಸ್ಬಿಡ್ಬೇಕು. ಓಕೆ ಸರ್, ಈ ಡೈಲಿ ಲೈವ್ ಕ್ಲಾಸ್ ಅಂತ ಹೇಳಿದ್ರಲ್ಲ ಸರ್, ಇನ್ ಕೇಸ್ ನಮ್ಗೆ ಇವಾಗ ಮಾರ್ನಿಂಗ್ ಡ್ಯೂಟಿ ಇರುತ್ತೆ ಸರ್, ನಾವು ಕ್ಲಾಸ್ ನೋಡಕ್ ಆಗಲ್ಲ, ನಾವೇನ್ ಮಾಡ್ಬೇಕು ಸರ್? ಸೊ ನಿಮ್ಗೆ ಈ ಲೈವ್ ಕ್ಲಾಸ್ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ನಾವು ಕೊಟ್ಟಿರ್ತೀವಿ. ಎನಿ ಟೈಮ್ ನೀವು ವಾಚ್ ಮಾಡ್ಬೋದು ಕ್ಲಾಸ್. ಓಕೆ, ಸೊ ಆ ತರ ಏನಿಲ್ಲ, ನೀವು ಲೈವೇ ನೋಡ್ಬೇಕು, ನಮ್ ಟೈಮಿಂಗೇ ನೀವು ಇರ್ಬೇಕಂತಲ್ಲ. ನಮ್ ಟೈಮಿಂಗ್ ಇದ್ರೆ ನೀವು ಬೆಸ್ಟ್. ಓಕೆ, ಟೈಮಿಂಗ್ ಏನಪ್ಪಾ ಅಂದ್ರೆ ಮಾರ್ನಿಂಗ್ ನಿಮ್ಗೆ 10 ರಿಂದ 12 ಗಂಟೆವರೆಗೂ ಕ್ಲಾಸ್ ಇರುತ್ತೆ, ಮತ್ತೆ ಈವ್ನಿಂಗ್ ಅಂದ್ರೆ 6 to 8 ನಿಮಗೆ ಕ್ಲಾಸ್ ಇರುತ್ತೆ. ಸೊ ಈ ಟೈಮಿಂಗ್ ಅಲ್ಲಿ ನೀವು ಇದ್ರೆ ಬೆಸ್ಟ್. ಸೊ ಆ ಟೈಮಲ್ಲಿ ನೀವು ಲೈವ್ ಆಗಿ ನೋಡಿ ನಿಮ್ ಕಾನ್ಸೆಪ್ಟ್ ಬಹಳ ಕ್ಲಿಯರ್ ಆಗುತ್ತೆ. ಇಲ್ಲ ಸರ್ ನಮ್ಗೆ ಡ್ಯೂಟಿ ಇದೆ, ನಮಗೆ ಟೈಮ್ ಈ ತರ ಟೈಮ್ ಅಡ್ಜಸ್ಟ್ ಆಗಲ್ಲ ಸರ್, ನಮ್ ಟೈಮ್ ಪ್ರಕಾರ ನಾವು ನೋಡ್ತೀವಿ ಸರ್. ಹೌದು, ನಿಮ್ ಟೈಮ್ ಪ್ರಕಾರನೂ ಕೂಡ ನೀವು ನೋಡಿ, ಏನು ತೊಂದರೆ ಇಲ್ಲ. ಸೊ ನಾವು ಏನ್ ಲೈವ್ ಕ್ಲಾಸಸ್ ಹೇಳಿರ್ತೀವಿ ಅದೇ ನಿಮ್ಗೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲೂ ಕೂಡ ಸಿಗುತ್ತೆ. ಓಕೆನಾ? ಸೊ ಇದಕ್ಕೆ ಬಿಟ್ಟು ನಿಮ್ಗೆ ಯಾವ್ದು ಟಾಪಿಕ್ ನಾವು ಲೈವ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತಿದೀವಿ ಆ ಟಾಪಿಕ್ ವೈಸ್ ಟೆಸ್ಟ್ ಕೂಡ ಕೊಡ್ತೀವಿ. ಆ ಟಾಪಿಕ್ ವೈಸ್ ಟೆಸ್ಟ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಅದನ್ನ ಕೂಡ ನೀವು ಕವರ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ ಸರ್, ಈ ನಾನ್ ನರ್ಸಿಂಗ್ ಇದೆಯಲ್ಲ ಸರ್, ಇದು ಇಷ್ಟು ನಾನ್ ನರ್ಸಿಂಗ್ ಸಿಲೆಬಸ್ ಇದೆ ಸರ್.
ಲೈಕ್ ಈ ಪ್ರಚಲಿತ ಘಟನೆಗಳಾಗಿರ್ಬೋದು, ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇದೆಲ್ಲ ಕರ್ನಾಟಕದ ರಿಲೇಟೆಡ್ ಇತಿಹಾಸ, ಕರ್ನಾಟಕ ರಿಲೇಟೆಡ್ ಜಿಯೋಗ್ರಫಿ. ಸರ್ ಇದಕ್ಕೆ ಹೆಂಗೆ ಕವರ್ ಮಾಡ್ಬೇಕು ಸರ್ ಅಂತಂದ್ರೆ, ಇದಕ್ಕೂ ನಾವು ನಿಮಗೆ ಎಕ್ಸಾಮ್ ನಿಯರ್ ಬಂದಂಗೆ ಸ್ಪೆಷಲ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿ ಕಂಪ್ಲೀಟ್ ಇಂಪಾರ್ಟೆಂಟ್ ಏನೇನಿದೆ ಅದನ್ನ ನಾವು ನಿಮಗೆ ಬ್ರಷ್ ಅಪ್ ಮಾಡಿ ಫುಲ್ ರೆಡಿ ಮಾಡಿ ಕಳಿಸ್ತೀವಿ ಎಕ್ಸಾಮ್ಗೆ. ಇದು ನಮ್ಮ ಕಡೆಯಿಂದ ಡೆಫಿನೆಟ್ ಆಗಿ ಮಾಡ್ತೀವಿ. ಓಕೆ ಸರ್, ಈ ನಾನ್ ನರ್ಸಿಂಗ್ ಸಿಲೆಬಸ್ ಈಗಿನಿಂದನೇ ಓದಕ್ ಆಗಲ್ವಾ ಸರ್? ಈಗಿನಿಂದ ಓದ್ಬೇಕು ಅಂದ್ರೆ ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಸರ್ ಬೇಸ್ ಕ್ರಿಯೇಟ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಡೈಲಿ 30 ಮಿನಿಟ್ಸ್ ಟು 45 ಮಿನಿಟ್ಸ್ ನಾವು ನಿಮ್ಗೆ ನಾನ್ ನರ್ಸಿಂಗ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸಿಗೆ ಕೊಡ್ತೀವಿ. ಮಿಷನ್ KA ಬ್ಯಾಚ್ ಅಲ್ಲಿ ಫ್ರೀ ಆಗಿ ಕೊಡ್ತಿದೀವಿ. ಮತ್ತೆ ಇದಕ್ಕೆ ಟೆಸ್ಟ್ ಸೀರೀಸ್ ಅಂತಾನು ಸಪರೇಟ್ ಆಗಿ ಕೋರ್ಸ್ ಇದೆ. ಆ ಟೆಸ್ಟ್ ಸೀರೀಸ್ ತಗೊಂಡು ಕೂಡ ನೀವು ಎಕ್ಸೆಸ್ ಮಾಡ್ಕೋಬಹುದು. ಇದೆಲ್ಲಾನು ಸಿಗುತ್ತೆ ನಿಮ್ಗೆ ಟೆಸ್ಟ್ ಸೀರೀಸ್ ಅಲ್ಲಿ, ಲೈವ್ ಟೆಸ್ಟ್ ಮತ್ತೆ ಈ ನಾನ್ ನರ್ಸಿಂಗ್ ಕ್ವಶನ್ಸ್, ಪ್ರಾಕ್ಟೀಸ್, ಅನಾಲಿಸಿಸ್, ಕಂಪ್ಲೀಟ್ ಡೀಟೇಲ್ಸ್. ಸರ್ ಇದು ಹೆಂಗ್ ಕೊಟ್ಟಿದ್ರೆ ಸರ್? ನಾವು ಈಗ ನರ್ಸಿಂಗ್ ಅವ್ರಿದ್ದೇವೆ ಸರ್, ನಮ್ಗೆ ಹಿಸ್ಟ್ರಿ ಏನೂ ಗೊತ್ತಿಲ್ಲ, ನಮ್ಗೆ ಎಕನಾಮಿಕ್ಸ್ ಏನೂ ಗೊತ್ತಿಲ್ಲ, ನಮ್ಗೆ ಜಿಯೋಗ್ರಫಿ ಏನೂ ಗೊತ್ತಿಲ್ಲ ಸರ್. ನಾವು ಹೆಂಗ್ ಮಾಡ್ಬೇಕು ಸರ್? ಇಂಗ್ಲೀಷಲ್ಲಿ ನಮ್ಗೆ ಅಷ್ಟು ಕಂಫರ್ಟೇಬಲ್ ಆಗಿ ಅರ್ಥ ಆಗಲ್ಲ. ಸೊ ನಮ್ಗೆ ಗೊತ್ತು, ಯಾಕಂದ್ರೆ ನಾವು ನರ್ಸಿಂಗ್ ಮಾಡಿದೀವಿ, ನಮಗೂ ಅಷ್ಟು ಕಂಫರ್ಟೇಬಲ್ ಇಲ್ಲ ಆ ಸಿಲೆಬಸ್ ರಿಲೇಟೆಡ್. ಹಾಗಾಗಿ ನಾವು ಎಕ್ಸ್ಪರ್ಟ್ಗಳ ಕಡೆಯಿಂದ ಕ್ವಶನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಸಿ ನಿಮಗೆ ಬಾಯ್ ಲ್ಯಾಂಗ್ವೇಜ್ ಫಾರ್ಮೆಟ್ ಅಲ್ಲಿ ಕೊಡ್ತಿದೀವಿ. ಸರ್ ಬಾಯ್ ಲ್ಯಾಂಗ್ವೇಜ್ ಅಂದ್ರೆ ಯಾವ ರೀತಿ ಅಂದ್ರೆ, ಇಲ್ಲಿ ನೋಡಿ ನಿಮ್ಗೆ ಎಕ್ಸಾಂಪಲ್ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕ್ವಶನ್ ಇದೆ ನಿಮಗೆ, ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸೇಮ್ ಕ್ವಶನ್ ನಾವು ಇಂಗ್ಲಿಷ್ ಕೊಟ್ಟಿದ್ದು. ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಆಸ್. ಸೊ ನಿಮ್ಗೆ ಇಲ್ಲಿ ಕನ್ನಡದಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಓದ್ಕೋಬಹುದು, ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಕನ್ನಡ ಓದ್ಕೋಬಹುದು, ಎರಡು ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಲೈಕ್ ನಾವು ಎಪಿಗ್ರಾಫಿ ಅಂತ ಕರೆಕ್ಟ್ ಆನ್ಸರ್ ಇದೆ. ಸೊ ನಿಮ್ಗೆ ಎಪಿಗ್ರಾಫಿ ಅಂತ ಗೊತ್ತಾಗಲಿ ಶಾಸನಶಾಸ್ತ್ರ. ಸೊ ಈ ರೀತಿ ನೀವು ಕನ್ನಡದ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ನಿಮ್ಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸರ್ ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಇರುತ್ತೆ. ಹೌದು, ಈ ಕ್ವಶನ್ಗೆ ನೋಡಿ ಎಕ್ಸ್ಪ್ಲನೇಷನ್ ಇರುತ್ತೆ. ಈ ಶಾಸನಶಾಸ್ತ್ರ ಅಂದ್ರೆ ಏನು, ಅದರಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡ್ರಿ. ನಿಮಗೆ ಬಹಳ ಹೆವಿ ಅನ್ನೆಸೆಸರಿ ತಲೆಯಾಗ ತುಂಬಿ ಲೋಡ್ ಮಾಡಿ ಎಕ್ಸಾಮ್ದಾಗ ಏನೂ ಆಗ್ಲಾರ್ದೆ ಪಾಡ್ ಮನೆಗೆ ಬಂದು ಹಿಂಗಿಲ್ಲ. ನಮ್ಮ ಕಡೆ ನಾವು ಏನೋ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತೀವಿ. ಸ್ಟೂಡೆಂಟ್ಸ್ಗಳು ಓದ್ಲಿಕ್ಕೆ ಕುಂತ್ರು ಅಂತಂದ್ರೆ ಅವರಿಗೆ ಟೈಮಿಂಗ್ ಕವರ್ನು ಆಗಬೇಕು, ಓದಿದ ಯೂಸ್ನು ಆಗಬೇಕು, ಆ ತರ ಥಿಂಕ್ ಮಾಡಿ. ಸೊ ಭಾಳ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮ್ಗೆ ಎಷ್ಟು ನೆಸಸರಿ ಇರುತ್ತೆ ಅದ್ರ ಪ್ರಕಾರ ನಾವು ನಿಮ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಬಹಳ ಪರ್ಫೆಕ್ಟ್ ಆಗಿ ಕೊಟ್ಟಿರ್ತೀವಿ. ಸೊ ಎಕ್ಸ್ಪ್ಲನೇಷನ್ ಕೂಡ ನಿಮ್ಗೆ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ನೀವು ಎನಿ ಲ್ಯಾಂಗ್ವೇಜ್ ಅಲ್ಲಿ ಓದ್ಕೊಂಡು ನಿಮ್ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಇದು ನಾನ್ ನರ್ಸಿಂಗ್ ನ ಇಷ್ಟು ಈಸಿಯಾಗಿ ನಿಮ್ಗೆ ಯಾರೋ ಆಫರ್ ಮಾಡಲ್ಲ, ನಾವು ಬೆಸ್ಟ್ ಆಗಿ ಆಫರ್ ಮಾಡ್ತಿದೀವಿ. ಸೊ ಇದನ್ನ ನೀವು ಜಸ್ಟ್ ಒಂದು 700 ರೂಪಾಯಿಗಿಂತ ಕಡಿಮೆ ಕೋರ್ಸ್ ಪರ್ಚೇಸ್ ಮಾಡಿ, ಟೆಸ್ಟ್ ಸೀರೀಸ್ ಕೋರ್ಸ್ ಪರ್ಚೇಸ್ ಮಾಡಿ ಕೂಡ ನೀವು ಇದಕ್ಕೆ ಎನ್ರೋಲ್ ಆಗ್ಬೋದು. ಓಕೆ ಸರ್, ಏನೇನೆಲ್ಲ ಕವರ್ ಮಾಡ್ಕೊಡ್ತೀರಾ ಸರ್ ಇದರಲ್ಲಿ? ನೀವು ಈ ಕೋರ್ಸ್ ಅಲ್ಲಿ ನೀವು ಏನೇನೆಲ್ಲ ಕವರ್ ಮಾಡ್ಕೊಡ್ತೀರಾ? ಹೌದು ಸರ್, ನಮ್ಗೊಂದು ಪ್ಲಾನ್ ಸಿಕ್ತು ಸರ್. ಇವಾಗ ನಾವು ಕ್ಲಾಸ್ ನೋಡ್ತೀವಿ, ಟೆಸ್ಟ್ ಬಿಡಿಸ್ತೀವಿ, ಮತ್ತೆ ಟಾಪಿಕ್ ವೈಸ್ ಟೆಸ್ಟ್ಗಳು ಕೂಡ ಎಲ್ಲಿ ಹೆಂಗೆ ಕ್ಲಾಸ್ ಕವರ್ ಆಗ್ತಾ ಹೋಗುತ್ತೆ, ಟಾಪಿಕ್ ವೈಸ್ ಟೆಸ್ಟ್ ಕೂಡ ನಾವು ಅಟೆಂಡ್ ಮಾಡ್ತೀವಿ. ಸೊ ಈಗ ನಾವು ಡೈಲಿ 35 ಟು 45 ಮಿನಿಟ್ಸ್ ಈಗ ನೀವು ಎಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದೀರಾ ಸರ್, ಕನ್ನಡ ಇಂಗ್ಲಿಷ್ ಎರಡು ಫಾರ್ಮೆಟ್ ಅಲ್ಲಿ. ಸೊ ಇದನ್ನು ಕೂಡ ನಾವು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ರೆಡಿ ಆಗ್ತೀವಿ ಸರ್. ಸೊ ಇದೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಸರ್? ಹೆಂಗೆ ನಮ್ಗೆ ಎಲ್ಲಾನು ಒಂದೇ ಕೋರ್ಸ್ ಅಲ್ಲಿ ಸಿಗುತ್ತೆ ಸರ್? ಬೇರೆ ಬೇರೆ ಎಲ್ಲದಕ್ಕೂ ಪೇ ಮಾಡ್ಬೇಕನ್ನೋ, ಬೇರೆ ಎಲ್ಲದಕ್ಕೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬ್ಯಾಚ್ ಇದೆ, ಮಿಷನ್ KA ಬ್ಯಾಚ್. ಓಕೆ, ಸೊ ಇದರಲ್ಲಿ ನಿಮಗೆ 2 ಗಂಟೆ ಕನ್ನಡ, 2 ಗಂಟೆ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತೀವಿ. KAದು MCQ ಡಿಸ್ಕಷನ್ ನಡೀತಿರುತ್ತೆ. ಆಮೇಲೆ ಇಲ್ಲಿ ಡೈಲಿ ಲೈವ್ ಟೆಸ್ಟ್ ಕೂಡ ಕೊಡ್ತಿರ್ತೀವಿ ನಾವು. ನಿಮಗೆ ಏನೇನು 100% ಪ್ರಿಪರೇಷನ್ ಏನೇನು ಸಪೋರ್ಟ್ ಬೇಕು ಎಲ್ಲಾನು ನಿಮಗೆ ಇಲ್ಲಿ ಮಿಷನ್ KA ಬ್ಯಾಚ್ ಅಲ್ಲಿ ಸಿಗುತ್ತೆ. ಈ ಮಿಷನ್ KA ನರ್ಸಿಂಗ್ ಆಫೀಸರ್ ಬ್ಯಾಚ್ ಅಲ್ಲಿ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಲೈವ್ ಕ್ಲಾಸಸ್ ಮತ್ತೆ ಅದರದ್ದು ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ. ಓಕೆನಾ? ಹೌದು ಸರ್. ಸೊ ಈಗ ನೆಕ್ಸ್ಟ್ ಕೋರ್ಸ್ ಬಂದ್ಬಿಟ್ಟು KA ಟೆಸ್ಟ್ ಸೀರೀಸ್. ಇದು ನಾವು ಒಂದು 700ಕ್ಕಿಂತ ಕಡಿಮೆ ರೇಟಲ್ಲಿ ಆಫರ್ ಮಾಡ್ತಿದೀವಿ ನಿಮಗೆ. ಈ KA ನರ್ಸಿಂಗ್ ಆಫೀಸರ್ ಟೆಸ್ಟ್ ಸೀರೀಸ್ ಏನಿದೆ ಅಂತಂದ್ರೆ, ಇದರಲ್ಲಿ ನಿಮಗೆ KA ಸಿಲೆಬಸ್, ನಾನು ಏನ್ ಹೇಳಿದೆ, ಈ ನಾನ್ ನರ್ಸಿಂಗ್ ಸಿಲೆಬಸ್, ಈ ನಾನ್ ನರ್ಸಿಂಗ್ ಸಿಲೆಬಸ್ ಪ್ರಕಾರ ಎಲ್ಲಾ ಕ್ವಶನ್ಗಳನ್ನು ನಾವು ನಿಮಗೆ ಈಸಿ ಕನ್ನಡ ಅಂಡ್ ಇಂಗ್ಲಿಷ್ ಬೈ ಲ್ಯಾಂಗ್ವೇಜ್ ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತೀವಿ. ನಾನ್ ನರ್ಸಿಂಗ್ ಪ್ಲಸ್ ನರ್ಸಿಂಗ್ ನಿಮ್ಗೆಲ್ಲ ಗೊತ್ತಾಗುತ್ತೆ ನರ್ಸಿಂಗ್ ಈಸಿಯಾಗಿ. ಸೊ ನರ್ಸಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ನಾನ್ ನರ್ಸಿಂಗ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಬೈ ಲ್ಯಾಂಗ್ವೇಜ್ ಅಲ್ಲಿ ನಾವು ನಿಮಗೆ ಈಸಿಯಾಗಿ ಆಗೋ ತರ ಕೊಟ್ಟಿರ್ತೀವಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಸರ್. ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ನೀವು ಟೆಸ್ಟ್ ಸೀರೀಸ್ ತಗೊಂಡ್ರೆ ಅಂತಂದ್ರೆ, ಟೆಸ್ಟ್ ಸೀರೀಸ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಇರುತ್ತೆ ಆಪ್ಷನ್ ಬರುತ್ತೆ ಆ್ಯಪ್ ಅಲ್ಲಿ. ಸೊ ಅಲ್ಲಿ ನೀವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲ ಫೋಲ್ಡರ್ ಕಾಣುತ್ತೆ. ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಆಲ್ರೆಡಿ ರೆಡಿ ಟು ಯೂಸ್ ಇದೆ. ನೀವು ಪೇಮೆಂಟ್ ಮಾಡಿ ಕೋರ್ಸ್ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾನು ಎಕ್ಸೆಸ್ ಬಂದ್ಬಿಡುತ್ತೆ. ಆಮೇಲೆ ಯಾವುದೇ ಟಾಪಿಕ್, ಈಚ್ ಅಂಡ್ ಎವ್ರಿ ಟಾಪಿಕ್ ಆಸ್ ಪರ್ ದ KA ಸಿಲೆಬಸ್ ಏನೇನಿದೆ, ಸಿಲೆಬಸ್ ಪ್ರಕಾರನೂ ಕೂಡ ಟಾಪಿಕ್ ವೈಸ್ ಟೆಸ್ಟ್ ಕೂಡ ನಿಮಗೆ ರೆಡಿ ಇದೆ, ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನ್ ನರ್ಸಿಂಗ್ ಟೆಸ್ಟ್ ಅಂತ ಹೇಳಿದೆ. ಈ ನಾನ್ ನರ್ಸಿಂಗ್ ಟೆಸ್ಟ್ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಿಮಗೆ ಈ ತರ ಓಪನ್ ಆಗುತ್ತೆ. ಕರ್ನಾಟಕ ಹಿಸ್ಟ್ರಿ ಟೆಸ್ಟ್ಗಳು, ಕರ್ನಾಟಕ ಜಿಯೋಗ್ರಫಿ ಟೆಸ್ಟ್ಗಳು, ಕರ್ನಾಟಕ ಜನರಲ್ ನಾಲೆಜ್ ಟೆಸ್ಟ್ಗಳು, ಕರೆಂಟ್ ಅಫೇರ್ಸ್ ಟೆಸ್ಟ್ಗಳು, ಮತ್ತೆ ಪಂಚಾಯತ್ ರಾಜ್ ಅಂಡ್ ಎಕನಾಮಿಕ್ಸ್. ಸೊ ಇದೇನು ನಮ್ಮ KA ಸಿಲೆಬಸ್ ಇದೆ,
100 ಕ್ವಶನ್ಗೆ. ಸೊ ಫಸ್ಟ್ ಪೇಪರು, ಆ ಫಸ್ಟ್ ಪೇಪರ್ ಸಿಲೆಬಸ್ ಎಲ್ಲಾನು ಇಲ್ಲಿ ಕವರ್ ಮಾಡಿರ್ತೀವಿ. ಇದನ್ನ ನೀವು ಡೈಲಿ 30 to 45 ಮಿನಿಟ್ಸ್ ಕೊಟ್ಟು ಇವಾಗಿನಿಂದಲೇ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಹಳ ಈಸಿಯಾಗಿ ಇದನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಇದೊಂದು ಬೆಸ್ಟ್. ಆಮೇಲೆ ನೀವು ಈಗ ಲೈವ್ ಟೆಸ್ಟ್ ಹೆಂಗ್ ಕೊಡೋ ಸರ್ ಡೈಲಿ, ಈ ಫಸ್ಟ್ ಫೋಲ್ಡರ್ ಇದೆಯಲ್ಲ ಲೈವ್ ನರ್ಸಿಂಗ್ ಟೆಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಲೈವ್ ಎಕ್ಸಾಮ್, ಪ್ರೀವಿಯಸ್ ಎಕ್ಸಾಮ್. ಓಕೆ, ಸೊ ಈ ಲೈವ್ ಎಕ್ಸಾಮ್ ಏನ್ ನಿಮ್ಗೆ ಕೈ ಇಂಡಿಕೇಟ್ ಮಾಡಿದೆ ನೋಡಿ, ಇದ್ರ ಕೆಳಗಡೆ ಇದು KA ನರ್ಸಿಂಗ್ 2, ಇದು ಇವತ್ತಿನ ಲೈವ್ ಎಕ್ಸಾಮ್. ಓಕೆ, ಸೊ ನಾಳೆದು ಅಂದ್ರೆ ಇಲ್ಲಿ KA ನರ್ಸಿಂಗ್ 3 ಅಂತ ನಾಳೆ ಲೈವ್ ಎಕ್ಸಾಮ್ ಬರುತ್ತೆ ಸರ್. ಅವಾಗ ಇದು ಎಲ್ಲಿ ಹೋಗುತ್ತೆ ಸರ್, ಇದು ಇಲ್ಲಿ ಬರುತ್ತೆ ನೋಡಿ, ಇದು ಈ ಜಾಗದಲ್ಲಿ ಬರುತ್ತೆ. ಸೊ ಪ್ರೀವಿಯಸ್ ಎಕ್ಸಾಮ್ ಏನಿದೆ ಅಲ್ಲಿ ಬರುತ್ತೆ ಇದು. ಓಕೆನಾ, ಸೊ ಇಲ್ಲಿ KA 3 ಬರುತ್ತೆ ನಾಳೆ. ನಾಡಿದ್ದೇನು ಬರುತ್ತೆ KA 4. ಸೊ ಇಲ್ಲಿ ಮೇಲೆ ಹೊಸ ಹೊಸ ಪೇಪರ್ ಬರುತ್ತೆ, ಅವಾಗ ಈ ಪೇಪರ್ಗಳೆಲ್ಲ ಕೆಳಗಡೆ ಹೋಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪೇಪರ್ಗಳನ್ನ ನೀವು ಡೈಲಿ ಆಗಿ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಓಕೆ ಸರ್, ನಾವು 2-3 ಸಾರಿ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಲೈವ್ ಟೈಮ್ ಆದ್ಮೇಲೆ ನಿಮಗೆ 2-3 ಸಾರಿ ಕೂಡ ಅಟೆಂಡ್ ಮಾಡ್ಕೋಬಹುದು, ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಮಾಡ್ಕೋಬಹುದು ನೀವು. ಬಟ್ ಲೈವ್ ಪೇಪರ್ ನೀವು ಫಸ್ಟ್ ಡೇ ಲೈವ್ ಇರುತ್ತೆ, ಅದು 1 ಡೇ 1 ಅಟೆಂಪ್ಟ್ ಇರುತ್ತೆ. ಸೊ ಸೆಕೆಂಡ್ ನೀವು ಎನಿ ಟೈಮ್ ಮಲ್ಟಿಪಲ್ ಟೈಮ್ ಅಟೆಂಡ್ ಮಾಡ್ಕೋಬಹುದು ನೀವು. ಸೊ ಈ ಆಪ್ಷನ್ ಕೂಡ ನಾವು ನಿಮಗೆ ಕೊಟ್ಟಿರ್ತೀವಿ. ಓಕೆನಾ, ಇದಿಷ್ಟು ನಿಮಗೆ ಟೆಸ್ಟ್ ಸೀರೀಸ್ ರಿಲೇಟೆಡ್. ಸರ್ ಮಿಷನ್ KA ಬ್ಯಾಚ್ ಹೆಂಗೆ ಯೂಸ್ ಮಾಡ್ಕೋ ಸರ್, ಈಗ ಮಿಷನ್ KA ನೀವು ಓಪನ್ ಮಾಡಿದ ತಕ್ಷಣ ಸೇಮ್ ನೀವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ, ಸೊ ಯಾಸ್ ನಾನು ನಿಮ್ಗೆ ಹೇಳಿದೆ ಟೆಸ್ಟ್ ಸೀರೀಸ್, ಆ ಟೆಸ್ಟ್ ಸೀರೀಸ್ ನಾನು ನಿಮ್ಗೆ ಇಲ್ಲಿ ಫ್ರೀ ಆಗಿ ಕೊಡ್ತಿದ್ದೀನಿ. ಓಕೆ, ಸೊ ನಿಮ್ಮ ಮಿಷನ್ KA ಅವರು ಮತ್ತೆ ಸಪರೇಟ್ ಆಗಿ ಟೆಸ್ಟ್ ಸೀರೀಸ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಫೋಲ್ಡರ್ ಅಲ್ಲಿ ನಿಮಗೆ ಎಲ್ಲ ಟೆಸ್ಟ್ ಸೀರೀಸ್ ಫ್ರೀ ಆಗಿ ಬರುತ್ತೆ. ಸೊ ಮತ್ತೆ ಇಲ್ಲಿ ನೋಡಿ ಕ್ಲಾಸಸ್ ಇದೆ, ಈಗ ಎಷ್ಟು ದಿನ ಎಷ್ಟು ಲೈವ್ ಕ್ಲಾಸಸ್ ಆಗಿದೆ, ಎಲ್ಲ ಲೈವ್ ಕ್ಲಾಸಸ್ ನಾವು ನಿಮಗೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಇಲ್ಲಿ ಕೊಟ್ಟಿರ್ತೀವಿ. ಈ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಸಿಸ್ಟಮ್ ವೈಸ್ ಓಪನ್ ಆಗುತ್ತೆ, ಲೈಕ್ ಸೈಕ್ಯಾಟ್ರಿಕ್ ಕ್ಲಾಸಸ್, ಪಿಡಿಯಾಟ್ರಿಕ್ ಕ್ಲಾಸಸ್, MSN ಕ್ಲಾಸಸ್, ಈ ತರ ನಿಮಗೆ ಫೋಲ್ಡರ್ಗಳು ಓಪನ್ ಆಗುತ್ತೆ. ಆ ಫೋಲ್ಡರ್ ಫಾರ್ ಎಕ್ಸಾಂಪಲ್ MSN ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರಿ, ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಓಪನ್ ಆಗುತ್ತೆ ಅಂತಂದ್ರೆ ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಈಗ ಒಂದು ರೀನಲ್ ಸಿಸ್ಟಮ್ ರಿಲೇಟೆಡ್ ಒಂದು 2-3 ಕ್ಲಾಸ್ ಆಗಿದೆ. ರೀನಲ್ ಸಿಸ್ಟಮ್, ಸೊ ಫಸ್ಟ್ ಕ್ಲಾಸು, ಆ ಸೆಕೆಂಡ್ ಕ್ಲಾಸ್ ರೀನಲ್ ಸಿಸ್ಟಮ್, ಮತ್ತೆ ಅದರ ನೋಟ್ಸ್ ನ ಕೂಡ ನಾವು ಇಲ್ಲಿ ಕೊಟ್ಟಿರ್ತೀವಿ. ಓಕೆ, ಸೊ ಈ ಫಸ್ಟ್ ಸೆಕೆಂಡ್ ಕ್ಲಾಸ್ ನೋಟ್ಸ್ ನ ಕೂಡ ನಾವು ನಿಮಗೆ ಇಲ್ಲಿ ಕೊಟ್ಟಿರ್ತೀವಿ. ಓಕೆ, ಇದೇ ರೀತಿ ಥರ್ಡ್ ಕ್ಲಾಸ್ ಮತ್ತೆ ಆ ಥರ್ಡ್ ಕ್ಲಾಸ್ ನೋಟ್ಸ್ ಕೂಡ ಈ ರೀತಿ ಕೊಟ್ಟಿರ್ತೀವಿ. ಓಕೆ, ಸೊ ಇದು 2 ಕೋರ್ಸ್ ನಿಮಗೆ ಬಹಳ ಬೆನಿಫಿಷಿಯಲ್ ಆಗಿದೆ. ಸೊ ನೋಡಿ, ಲೈವ್ ಕ್ಲಾಸಸ್, ಟೆಸ್ಟ್ ಸೀರೀಸ್, ನಾನ್ ನರ್ಸಿಂಗ್ ಕ್ವಶನ್ಸ್, ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವಶನ್ಸ್, ಟಾಪಿಕ್ ವೈಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇಷ್ಟೆಲ್ಲಾನು ನಿಮಗೆ ಬಹಳ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ 5,000ಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಕೊಡ್ತಿದ್ವಿ. ಈಗ 15th ಆಗಸ್ಟ್ ಇರೋದ್ರಿಂದ ಮತ್ತೆ ನಿಮಗೆ ಡಿಸ್ಕೌಂಟ್ ಹೋಗ್ತಿದೆ. ಯಾವ ರೀತಿ ಡಿಸ್ಕೌಂಟ್ ಅಂದ್ರೆ, ಇವಾಗ ನೀವು ಏನೋ ನಿಮ್ ಕಾಲೇಜ್ ಅವರು ಅಥವಾ ನಿಮ್ ಕಲೀಗ್ಸು 3 ಜನ ಕಲ್ತು ಒಂದೇ ಸಾರಿ ನೀವು ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಈ ಆಫರ್ 2 ಬ್ಯಾಚ್ಗೆ ಅಪ್ಲಿಕೇಬಲ್ ಇದೆ. KA ಬ್ಯಾಚ್ಗೂ ಅಪ್ಲಿಕೇಬಲ್ ಇದೆ, ಮೀನ್ಸ್ ಟೆಸ್ಟ್ ಸೀರೀಸ್ಗೂ ಅಪ್ಲಿಕೇಬಲ್ ಇದೆ, ಮಿಷನ್ KAಗೂ ಕೂಡ ಅಪ್ಲಿಕೇಬಲ್ ಇದೆ. ಸರ್ ಇದಕ್ಕೆ ನಾವು ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ನೀವು ಈ ಕಾಂಟ್ಯಾಕ್ಟ್ ನಂಬರ್ ನಮ್ದು ಏನು ಹೆಲ್ಪ್ ಲೈನ್ ನಂಬರ್ ಇದೆ, ಹೆಲ್ಪ್ ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಅವ್ರು ನಿಮಗೆ ಕೂಪನ್ ಆಕ್ಟಿವೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಯಾವ ರೀತಿ ರೆಡಿ ಆಗಬೇಕು, ಯಾವ ರೀತಿ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಕ್ತು ಅನ್ಕೋತೀನಿ. ಸೊ ಇವಾಗ ಆಲ್ರೆಡಿ 30% ಎಕ್ಸ್ಟ್ರಾ ಡಿಸ್ಕೌಂಟ್ ಹೋಗ್ತಿದೆ ಬ್ಯಾಚ್ ಮೇಲೆ, ಅಂದ್ರೆ ಟೆಸ್ಟ್ ಸೀರೀಸ್ ಬ್ಯಾಚ್ ಮೇಲೆ, ಮತ್ತು ಈಗ ಮಿಷನ್ KA ಮೇಲೆ 50% ಡಿಸ್ಕೌಂಟ್ ಹೋಗ್ತಿದೆ. ಸೊ ಆಫರ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೆ ಕೋರ್ಸ್ನ ಎನ್ರೋಲ್ ಮಾಡ್ಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಿ. ಡಿಲೇ ಮಾಡಿದಟ್ಟು ಸಿಲೆಬಸ್ ನಿಮಗೆ ಲೋಡ್ ಆಗುತ್ತಾ ಹೋಗುತ್ತೆ. ಡಿಲೇ ಮಾಡಕ್ ಹೋಗ್ಬೇಡಿ, ಇವತ್ತೇ ಸ್ಟಾರ್ಟ್ ಮಾಡ್ರಿ. ಸೊ ಏನಾರ ಒಂದು ಲೈಫಲ್ಲಿ ಮಾಡ್ಬೇಕಂದ್ರೆ ನೀವು ಒಂದು ಸ್ಟೆಪ್ ತಗೊಳ್ಳೇಬೇಕಾಗತ್ತೆ. ಸೊ ರಿಸ್ಕ್ ಇಲ್ಲ ಅಂತಂದ್ರೆ ರಿವಾರ್ಡ್ ಕೂಡ ಇಲ್ಲ. ಓಕೆ, ಸೊ ರಿಸ್ಕ್ ಇಲ್ಲ ಅಂತಂದ್ರೆ ರಿಗ್ರೆಟ್ ಆಗ್ತೀರಾ, ಲೈಕ್ ಓದ್ಬೋದಿತ್ತಲ್ಲ, ನಾವು ಪ್ರಯತ್ನ ಪಡ್ಬೋದಿತ್ತಲ್ಲ. ಓಕೆ, ಈ ತರ ಎಸ್ಪೆಷಲಿ ಈಗ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆಫೀಸರ್ಗಳಾಗಿರ್ಬೋದು, ಈಗ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ನರ್ಸಿಂಗ್ ಆಫೀಸರ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಈಗ NHM ಅಲ್ಲಿ ವರ್ಕ್ ಮಾಡ್ತಕ್ಕಂಥ ನರ್ಸಿಂಗ್ ಆಫೀಸರ್ಗಳಾಗಿರ್ಬೋದು, ನಿಮ್ಗೆಲ್ಲರಿಗೂ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಬೇಕಾಗುತ್ತೆ. ಅಂದ್ರೆ ನಾನು ಪರ್ಮನೆಂಟ್ ನರ್ಸಿಂಗ್ ಆಫೀಸರ್ ಆಗಬೇಕು ಅಂತ. ಸೊ ಅದಕ್ಕೊಂದು ಬಹಳಷ್ಟು ವರ್ಷ ಆದ್ಮೇಲೆ ಕರ್ನಾಟಕದಲ್ಲಿ ಬಂದಿದೆ. ನಮ್ಗೆ ಗೊತ್ತಿಲ್ಲ ಈ ನೋಟಿಫಿಕೇಶನ್ ಮತ್ತೆ ಎಷ್ಟು ವರ್ಷ ಬಿಟ್ಟು ಆಗುತ್ತೋ ಅಂತ. ಸೊ ಇರೋ ಅಪಾರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕ್ರಿ, ಯಾರ್ಯಾರು ಎಲಿಜಿಬಲ್ ಇದ್ರೆ ಎಲ್ಲರೂ. ಮತ್ತೆ ಡಿಲೇ ಮಾಡ್ದಂಗೆನೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರೆಲ್ಲ ಈ 724 ಪೋಸ್ಟ್ಗೆ ವೇಟ್ ಮಾಡ್ತಿದ್ದೀರಾ, ವೇಟ್ ಮಾಡ್ತಾ ಕೂಡ್ಬೇಡ್ರಿ. ಈ ಬ್ಯಾಚು ಕೀ ಡಿಸೈಡರ್ ಆಗುತ್ತೆ ರ್ಯಾಂಕರ್ಸ್ಗಳಿಗೆ. ಸೊ ಯಾರ್ಯಾರಿಗೆಲ್ಲ ನಿಮ್ ಒಳ್ಳೆ ರ್ಯಾಂಕ್ ತಗೊಂಡು ನಿಮ್ ಡಿಸ್ಟ್ರಿಕ್ಟ್ ಅಲ್ಲೇ ಜಾಬ್ ಬೇಕು, ನಿಮ್ ಮನಿ ನಿಯರ್ ಆಗೋ ತರನೇ ಜಾಬ್ ಬೇಕು ಅಂತ ಅವರು ಡಿಲೇ ಮಾಡ್ಲಕ್ ಹೋಗ್ಬೇಡ್ರಿ. ಅವರು ಆದಷ್ಟು ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋರಿ. ಸೊ ಎಷ್ಟು ಬೇಗ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಬೇಗ ನಿಮಗೆ ಸಿಲೆಬಸ್ ಮುಗಿಯುತ್ತೆ. ಸಿಲೆಬಸ್ ಮುಗಿದ್ರೆ ನಿಮ್ಗೆ ರಿವಿಷನ್ ಟೈಮ್ ಸಿಗುತ್ತೆ. ನೀವು ಎಷ್ಟು ಚೆನ್ನಾಗಿ ರಿವಿಷನ್ ಮಾಡ್ತೀರಿ ಅಷ್ಟು ಒಳ್ಳೆ ರ್ಯಾಂಕ್ ಬರುತ್ತೆ. ಸೊ ನಿಮಗೆ ಬೇಕಾಗಿದ್ದ ಜಾಗದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಸೊ ನಿಮ್ದು ಖುಷಿಯಾಗಿ ನಿಮ್ಮ ಓನ್ ಏರಿಯಾದಲ್ಲಿ ನೀವು ಒಂದು ಪರ್ಮನೆಂಟ್
ಗೌರ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡಬಹುದು. ಸೊ ಈ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡ್ರಿ. ಏನೇ ಡೌಟ್ಸ್ ಇದ್ರು ನೀವು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ರಿ. ಓಕೆ, ಸೊ ಹೆಲ್ಪ್ಲೈನ್ ನಂಬರ್ ಎಲ್ಲ ಐತಿ. ಮತ್ತು ನಿಮಗೆ ಈ ನೋಟಿಫಿಕೇಶನ್ಗಳಾಗಿರ್ಬೋದು, ಮತ್ತೆ ಯಾವುದೇ ಅಪ್ಲಿಕೇಶನ್ ಪ್ರೋಸೆಸ್ಗಳಾಗಿರ್ಬೋದು, ಮತ್ತೆ ಏನೇನು ಮೈನರ್ ಡೌಟ್ಸ್ ಇದೆ ಅದು ಎಲ್ಲವನ್ನು ನಾವು ಹಂಗೆ ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗ್ರಿ. ವಾಟ್ಸಪ್ ಚಾನಲ್ದ ಲಿಂಕ್ ನಾನು ನಿಮಗೆ ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎರಡು ಕಡೆ ಕೊಟ್ಟಿರ್ತೀನಿ. ಸೊ ಡಿಲೇ ಮಾಡಬೇಡ್ರಿ. ಡಿಲೇ ಮಾಡಿದ್ರಿ ಅಂತಂದ್ರೆ ಏನು ಯೂಸ್ ಇಲ್ಲ. ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಎಲ್ಲಿ ರಿಸ್ಕ್ ಇದೆ ಅಲ್ಲಿ ರಿವಾರ್ಡ್ ಇದೆ. ಸೊ ಆಲ್ರೆಡಿ ನೀವೀಗ ಪ್ರೈವೇಟ್ ಅಲ್ಲಿ ಅಲ್ಲಿ ವರ್ಕ್ ಮಾಡಿ ನಿಮ್ಗೆ ಗೊತ್ತಿರುತ್ತೆ ಆ ಪರಿಸ್ಥಿತಿ ಏನಿದೆ ಅಂತ. ಆ ಪರಿಸ್ಥಿತಿಯಿಂದ ಹೊರಗೆ ಬರಕ್ಕೆ ಒಂದು ಅಟ್ಲೀಸ್ಟ್ ಪ್ರಯತ್ನ ಮಾಡ್ರಿ. ಪ್ರಯತ್ನ ಮಾಡಲಿಲ್ಲ ಅನ್ನೋದೊಂದು ರಿಗ್ರೆಟ್ ಇಟ್ಕೋಬೇಡ್ರಿ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ನಿಮ್ಮ ಕಲೀಗ್ಸ್ಗಳಿಗೆ, ನಿಮ್ಮ ಹಾಸ್ಪಿಟಲ್ ಗ್ರೂಪ್ಗಳು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಸೊ ಅವರಿಗೂ ಪ್ರಿಪ್ರೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೇಗ 724 ವ್ಯಾಕೆನ್ಸೀಸ್ ನೋಟಿಫಿಕೇಶನ್ ಕೂಡ 1 ಅಥವಾ 2 ವಾರದಲ್ಲಿನೇ ಬಂದು ಅದು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅದು ಕೂಡ 3 ತಿಂಗಳಲ್ಲಿ ಎಕ್ಸಾಮ್ ಪ್ರೊಸೆಸ್ ಮುಗಿದೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ಒಂದು 100% ಪ್ರಯತ್ನ ಪಡ್ರಿ. ಸೊ ನಿಮ್ಗೆ ಅಂದ್ರೆ ನಾ ಪ್ರಯತ್ನ ಮಾಡಿಲ್ಲಪ್ಪ ನಾನು ಓದ್ಬೋದಿತ್ತು ಅನ್ನೋದಂತೂ ಈ ತರ ಒಂದು ರಿಗ್ರೆಟ್ ಇರಂಗಿಲ್ಲ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಜೈ ಹಿಂದ್, ಜೈ ಭಾರತ್. ಮತ್ತೆ ಇದೇ ಯೂಟ್ಯೂಬ್ ಅಲ್ಲಿ ಫ್ರೀ ಕ್ಲಾಸಸ್ಗಳು ಕೂಡ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ, ನಿಮಗೆ ಕೂಡ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ.